They will cut my hair, Goldie. Yes. And to me also. Ooh. What? Amma, Amma, let me come to the. ಇದೇ ನಂದು ಹೊಸ ಹೇರ್ ಸ್ಟೈಲ್. ಯಾವ್ದು ಬೇಕು ನಿಂಗೆ ಕಾಣಿಸ್ತಾ ಇದೆಯಾ? ಓಕೆ. ನಾವು ಈಗ ಜಸ್ಟ್ ಟುವರ್ಡ್ಸ್ ಎಕ್ಸೈಟ್ ರೋಡ್ ಹೋಗ್ತಾ ಇದ್ದೀವಿ. ಎಲ್ಲ ದುಬೈ ಚಾಕ್ಲೇಟ್ಸು. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ದುಬೈ ವಿತ್ ಸಹನಾ ಯತೀಶ್. ಇವತ್ತು ನಾನು ಮತ್ತೆ ಅಚ್ಚು, ಗೋಲ್ಡಿ 3 ಜನ ಎಲ್ಲಿ ಹೋಗ್ತಿದ್ದೀವಿ ಅಚ್ಚು? ಸಲೂನ್ಗೆ ಹೋಗ್ತಾ ಇದ್ದೀವಿ. ಏನು ಮಾಡ್ಸೋಕ್ಕೆ ಅಂದರೆ ನಾನು ಹೇರ್ ಕಲರ್ ಮಾಡಿಸೋಣ ಅಂತ ಹೋಗ್ತಿದ್ದೀವಿ. ಕಟಿಂಗ್ ಅಲ್ಲ, ಕಲರು. ಹೇರ್ ಕಲರ್ ಮಾಡಿಸೋಣ ಅಂತ ಹೋಗ್ತಿದ್ದೀವಿ. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್. Amma, to color your hair, it will take long time to color your hair. Yeah, it will take long time. They will cut my hair, Goldie. Yes, they will cut. Amma, Amma. Color, this highlight, this color. Okay. So you're gonna make this color with this highlights. Okay. This is for highlight. This is for full. ಅಚ್ಚು ಸೈಲೆಂಟ್ ಆಗಿರ್ತೀನಿ ಅಂತ ತಾನೇ ನೀವು ಹೇಳಿದ್ದು. ಮತ್ತೆ ಸೈಲೆಂಟ್ ಆಗಿದ್ದೀರಾ? ಹೌದಾ? ಇದೇನಾ ಸೈಲೆಂಟ್ ಅಂದ್ರೆ? ಇಸ್ ಇಟ್? ಲಾಸ್ಟ್ ಟೈಮು ಒಂದ್ಸಲ ಮಾಡಿಸಿದ್ದೆ 4 years 5 years ಬ್ಯಾಕ್ ಅನ್ಸುತ್ತೆ. ಬಟ್ ಅವರು ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ. ನೋಡಿ ನನ್ನ ಫೇಸಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು ಮಾಡಿ ಅಂತ ಹೇಳಿದೆ. ಬಟ್ ಅವರು ಯಾಕೋ ಅಷ್ಟು ನಂಗೆ ಇಷ್ಟ ಆಗೋಷ್ಟು ಚೆನ್ನಾಗಿ ಮಾಡಿರಲಿಲ್ಲ. ಈ ಸಲ ನೋಡೋಣ ಹೆಂಗೆ ಮಾಡ್ತಾರೆ ಕಲರು ಅಂತ, ನನ್ನ ಫೇಸಿಗೆ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಇದು ಲಾಸ್ಟಲ್ಲಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಅಚ್ಚುನ ಅವಾಗಲೇ ಅವ್ರ ಅಪ್ಪ ಬಂದು ಕರ್ಕೊಂಡು ಹೋದ್ರು ಅವ್ರಿಗೆ ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೇಳಿ. ಸೊ ಗೋಲ್ಡಿ ಮತ್ತೆ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಅಷ್ಟೇ, ಬಾಯ್. ಹಲೋ, ಇದೇ ನಂದು ಹೊಸ ಹೇರ್ ಸ್ಟೈಲು. ಹೆಂಗೆ ಕಾಣಿಸ್ತಿದೆ ರೀ? ಸೂಪರ್ ಸೂಪರ್. ಅಚ್ಚು ಅಚ್ಚು, ಅಮ್ಮಂದು ಹೇರ್ ಕಲರ್ ಹೆಂಗಿದ್ಯಪ್ಪ? ನಿನ್ನೆ ಏನ್ ಹೇಳಿದ್ರಿ ಹೇಳಿ? ನಿನ್ನೆ ಕೇಳಿದ್ದಕ್ಕೆ ಏನ್ ಹೇಳಿದ್ರಿ? ಈ ಕಲರ್ ಚೆನ್ನಾಗಿಲ್ಲ, ರೆಡ್ ಕಲರ್ ಮಾಡಿಸ್ಬೇಕಿತ್ತು, ಇಲ್ಲಾಂದ್ರೆ ರೈನ್ಬೋ ಕಲರ್ ಮಾಡಿಸ್ಬೇಕಿತ್ತು ಅಂತ ಹೇಳ್ತಿದ್ರು. ಹಾಯ್ ಗೋಲ್ಡಿ. ಆಕ್ಚುಲಿ ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ, ಏನಕ್ಕೆ ಹೋಗ್ತಿದೀವಿ ಅಂದ್ರೆ ಗೋಲ್ಡಿ ಇಸ್ ದ ಮೇನ್ ರೀಸನ್ ಫಾರ್ ದಟ್. ಗೋಲ್ಡಿ ಒಂದು ತಿತ್ತು ಅಂತ ಒಂದು ಗೋಲ್ಕೊಂಡೇ ಇರ್ತಾರೆ. ಸೊ ಅದನ್ನ ಏನ್ ಮಾಡಿದ್ರು ಅಂದ್ರೆ ಬಾಲ್ಕನಿಯಿಂದ ಎಸೆದ್ಬಿಟ್ರು. ಅದು ನಾನು ತಗೊಂಡ್ಬರೋಣ ಅನ್ನೋ ಅಷ್ಟ್ರಲ್ಲಿ ಯಾರೋ ತಗೊಂಡೇ ಹೋಗ್ಬಿಟ್ಟಿದ್ರು ಅದನ್ನ. ಸೊ ಅವ್ರ ಹೋಗೋದೇ ಇಲ್ಲ. ಸೊ ನಿನ್ನೆ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಅವರು. ಅದಕ್ಕೆಲ್ಲ ಇವತ್ತು ಹೋಗ್ತಾ ಇದೀವಿ. ನಾನು ತಿತ್ತು ಅಂತ ಹೇಳ್ತಿದ್ನಲ್ಲ, ಇದೇನೆ ಅದು. ಅಲ್ಲಿ ದೊಡ್ಡದೊಂದಿದೆಯಲ್ವಾ ಡಾಲು, ಅದ್ರ ಹೆಸರು ಚಿಂಕು ಅಂತ, ಚಿಕ್ಕದ್ರ ಹೆಸರು ಕಿಂಚು ಅಂತ. ಬಟ್ ಗೋಲ್ಡ್ಗೆ ಕಿಂಚು ಅಂತ ಕರೆಯೋಕ್ಕೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಂತೇಳಿ ತಿತ್ತು ಅಂತ ಕರಿತಾ ಇದ್ರು ಅಷ್ಟೇ. ಬಟ್ ಆ ತಿತ್ತು ಇಲ್ಲದೇ ಅವರಿಗೆ ದಿನನೇ ಹೋಗ್ತಿರ್ಲಿಲ್ಲ. ಎವ್ರಿ ಟೈಮ್ ಅದು ಬೇಕೇ ಬೇಕಿತ್ತು. ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಅದು ಅವ್ರ ಕೈಗೆ ಬಂತು ಅಂದರೆ ಮಲಗೋವರೆಗೂ ಬೇಕಿತ್ತು. ಮಲಗಿದ ಮೇಲೂ ಅದು ಅವ್ರ ಹತ್ರ ಕೈಯೆಲ್ಲ ಇರ್ತಾನೆ ಇತ್ತು ಕಂಪಲ್ಸರಿ ಯಾವಾಗ್ಲೂ. ಯಾವಾಗಾದರೂ ಅವ್ರ ಕಡೆ ನಾವು ಗಮನ ಕೊಟ್ಟಿಲ್ಲ ಅಂದಾಗ ತಿತ್ತುನ ಕೆಳಗೆ ಬೀಳಿಸಿ ತಿತ್ತು ಅಂತ ಅಳೋ ಥರ ಮಾಡ್ತಾಯಿದ್ರು. ಆವಾಗ ನಾವು ಅವ್ರ ಕಡೆ ಗಮನ ಕೊಡ್ತೀವಿ, ಅದನ್ನು ಎತ್ಕೊಡ್ತೀವಿ, ಅವ್ರನ್ನ ಸಮಾಧಾನ ಮಾಡ್ತೀವಿ ಅಂತ. ಆ್ಯಕ್ಚುಲಿ ತುಂಬ ಸಲ ನಾನು ಒಬ್ಸರ್ವ್ ಮಾಡಿದ್ದೆ, ಇವರು ಬೇಕು ಅಂತ ಇವರೇ ಬೀಳಿಸಿ ಅಳ್ತಿದ್ದಾರೆ ಅನ್ನೋದನ್ನು ನಾನು ಒಬ್ಸರ್ವ್ ಮಾಡಿದ್ದೆ. ಬಟ್ ನಾನು ಸುಮ್ಮನೆ ಆಗ್ತಾಯಿದ್ದೆ, ಇಟ್ಸ್ ಓಕೆ ಅನ್ನೋ ಥರ. ಬಟ್ ಅವತ್ತು ಏನಾಯಿತು ಗೊತ್ತಿಲ್ಲ, ಮಾರ್ನಿಂಗು ಎದ್ದ ತಕ್ಷಣವೇ ಅವರು ಇಟ್ಕೊಳ್ತಾರಲ್ವ, ಹಂಗೆ ಇಟ್ಕೊಂಡು ವಿಂಡೋ ಹತ್ರ ನಿಂತಿದ್ರು. ಮೇ ಬಿ ನಾವು ಅವ್ರ ಕಡೆ ಯಾರೂ ನೋಡ್ತಿರ್ಲಿಲ್ಲ ಅಂತೇಳಿ ಅದನ್ನು ಎಸ್ತು ಕೆಳಗೆ ಬಿದ್ದಿದೆ, ಇವಾಗ ತಿತ್ತು ಇಲ್ಲ ಅನ್ನೋ ಥರ ಯಾರಾದರೂ ಬಂದು ತೆಕ್ಕೊಟ್ಟು ನನಗೆ ಸಮಾಧಾನ ಮಾಡಲಿ ಅನ್ನೋ ಥರ ಅವರು ಅಳ್ತಿದ್ರು. ಆಮೇಲೆ ನೋಡಿದ್ರೆ ಅದು ನಿಜವಾಗ್ಲೂ ಇಲ್ದಂಗಾಯಿತು. ನಾನು ಕೆಳಗಡೆ ಹೋಗಿ ಹುಡ್ಕೊಂಡು ಬಂದೆ, ಬಟ್ ಅದು ಇರಲಿಲ್ಲ. ಅಷ್ಟರೊಳಗೆ ಯಾರೋ ತೊಗೊಂಡೋಗ್ಬಿಟ್ಟಿದ್ರು.
ಸೊ ಹಂಗೇನೆ ನಾವು ಆನ್ ದ ವೇ ಹೋಗ್ಬೇಕಿದ್ರೆ ಅಚ್ಚು ಗೋಲ್ಡಿ ಜೊತೆ ಫನ್ನಿಯಾಗಿ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೆ, ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಗೋಲ್ಡಿಸ್ ನ್ಯೂ ತಿತ್ತು. ಸೇಮ್ ಸ್ವಲ್ಪ ಸಿಮಿಲರ್ ಅದೇ ತರದ್ ಸಿಕ್ಕಿದ್ರೆ ಸಾಕು. I like ತಿತ್ತು and to me also. ಫಾರ್ ಅಚ್ಚು ಆಲ್ಸೋ ಇಂಡೈರೆಕ್ಟ್ ಆಗಿ ಅಚ್ಚು ಹೇಳ್ತಾರೆ ನನಗೂ ಅಂತ. ಗೋಲ್ಡಿ ಇಲ್ಲ ಪಚ್ಚು ಗೋಲ್ಡಿನ ಕಾಣಲಿ. ಗೋಲ್ಡಿ Everyone is in the photo. ಗೋಲ್ಡಿ ಗೋಲ್ಡಿ ಆ ಗೋಲ್ಡಿ ತಿತ್ತು ಎಲ್ಲಿ ನಗಾಡ್ತೈತದ. ಕೇರ್ಫುಲ್ ಹಚ್ಚು. ಗೋಲ್ಡಿ ಗೋಲ್ಡಿ ಎಲ್ಲಪ್ಪ ನಿಮ್ ತಿತ್ತು ಎಲ್ಲಪ್ಪ ಗೋಲ್ಡಿ ಎಲ್ಲಿ ನಿಮ್ ತಿತ್ತು? ತಿತ್ತು ಎಲ್ಲಿ ಗೋಲ್ಡಿ? ತಿತ್ತು ಎಲ್ಲಿ ಎಲ್ಲಿ ತಿತ್ತು? ಎಲ್ಲಿ ತಿತ್ತು? ತಿತ್ತು ಎಲ್ಲವಾ? ನನಗ ಕೊಡಿ, ನಂಗೆ ಕೊಡಿ. ಥ್ಯಾಂಕ್ ಯು ಗೋಲ್ಡಿ, ಥ್ಯಾಂಕ್ ಯು ಗೋಲ್ಡಿ. ಇದು ಪುಟ್ಟದು, ಇಷ್ಟೇ ಎಷ್ಟು ಪುಟ್ಟದ್ದು ನಂಗೆ ಇಡ್ಸೋದು ಗೋಲ್ಡಿ. ತಳಿ ಅದು ನಿಮಗೆ ಸರಿ, ಪುಟ್ಟು ಮುಟ್ಟಕ್ಕೆ. ಗೋಲ್ಡಿ ತಿತ್ತು ಇಲ್ಲಪ್ಪ? ವೇರಿಸ್ ತಿತ್ತು, ವೇರಿಸ್ ತಿತ್ತು? ಸಿಟಿ ಸೆಂಟರ್ ಮಾಲ್ಗೆ ಹೋಗ್ತಾ ಇದೀವಿ ಈಗ, ಗೋಲ್ಡಿ ತಿತ್ತು ತರೋಣ ಅಂತ ಹೇಳಿ. City Center Malka. The Mall of Dubai. Everyone, we are going Mall of Dubai. Expect. Hello. ಎಲ್ಲರೂ ನಮಸ್ಕಾರ. ನಾವು ದುಬೈ ಮಾಲ್ ಅಲ್ಲಿ ಗೋಲಿ ಕಿಂಚು ವಿಂಡೋ ಹತ್ರ ಎಸಿದ್ಲು. ಬೇರೆಯವರು ತಗೊಂಡು ಈಗ ನಾನು ನಂದು ಗೋಲ್ಡ್ ಇಟ್ಟು ಕಿಂಚು ನಿಮ್ದು ವರ್ಷ. ಅಂತ ನಾನು ಯಾವಾಗ ಹೇಳ್ದೆ ಅಚ್ಚುಪುಟ್ಟು? ನಿಮ್ದು ಅಂತ ಯಾವಾಗ ಹೇಳ್ದೆ? ಗೋಲ್ಡಿದಷ್ಟೇ ಅಲ್ವಾ ತರ್ತಿರೋದು? ನಂದು ವರ್ಷ ಅದಂಗೆ ನಾನು ಹೇಳಲೇ ಇಲ್ಲ. ನೀವು ಅದೇ ಹೇಳಿದ್ರೆ ನಂದು ಅವಳದು ತರ್ತಿದೀವಿ ಅಂತ. ನಂದು ಇವ್ರಿಗೂ ಆಮೇಲೆ ಅದಾದ್ಮೇಲೆ ಗೋಲ್ಡಿ ಏನ್ ಮಾಡ್ತಿದ್ರು ನೋಡಿ. ಓ ಸೆಟ್ ಮಂಕ್ಳು. ಇನ್ನ ಗೋಲ್ಡಿ ಬೇರೆ ಮಲ್ಕೊಂಡ್ಬಿಟ್ರು. ಅವರಿಗೆ ಗೋಲ್ಡಿ ಮಲ್ಕೊಂಡ್ರೆ ಸಖತ್ತು ಬೇಜಾರು ಮಾಡ್ಕೊಂತಾರೆ. ಅವರು ಚೆನ್ನಾಗಿ ಆಟ ಆಡ್ಬೇಕಿದ್ರೆ ಫುಲ್ಲು ಅಳ್ಸೋದು, ಕೀಟ್ಲೆ ಮಾಡೋದು ಎಲ್ಲ ಜಾಸ್ತಿ ಮಾಡ್ತಾರೆ. ಬಟ್ ಮಲಗಿದ್ರೆ ಅವ್ರು ಎಲ್ಲರಷ್ಟು ಇವ್ರಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಅಷ್ಟು ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಮತ್ತು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಗೋಲ್ಡಿನ ಮಲಗಿಸ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು ಎಲ್ಲ. ನೋಡಿ ನಾವು ಬುರ್ಜ್ ಖಲೀಫಾ ಹತ್ರ ಇದೀವಿ. ಬುರ್ಜ್ ಖಲೀಫಾ ಇದು ಜಸ್ಟ್ ನೋಡಿ, ಇದೆ ಬುರ್ಜ್ ಖಲೀಫಾ. ಇದ್ರ ಪಕ್ಕ ಇರೋ ಬಿಸ್ನೆಸ್ ಬೇ ಅಲ್ಲಿ ಎಲ್ಲ ಆಫೀಸ್ಗಳು ಎಲ್ಲ ಇದಾವೆ. ಇದು ಬುರ್ಜ್ ಖಲೀಫಾ ದುಬೈ ಮಾಲ್ ಪಕ್ಕ ಇರೋದು. ಇಲ್ಲಿ ಜಸ್ಟ್ ಎಲ್ಲ ಕಾಸ್ಟ್ಲಿ ದುನಿಯಾ, ಎಲ್ಲ ರೆಂಟ್ಗಳೆಲ್ಲ ತುಂಬ ಇರುತ್ತೆ. ಬುರ್ಜ್ ಖಲೀಫಾ ಪರ್ ಡೇ ಸ್ಪೆಂಡ್ ಮಾಡ್ಬೇಕಂದ್ರೆ 12 ಲೈಕ್ ಇಂಡಿಯಾದು 50,000 rupees ಬೇಕು ಪರ್ ಡೇ ರೆಂಟ್. ಡೌನ್ ಟೌನ್ ಪರ್ ಡೇ ರೆಂಟ್ ಮೋರ್ ದೆನ್ 1.5 lakh ಬೇಕು. ಇದೆಲ್ಲ ಕಾಸ್ಟ್ಲಿ ದುನಿಯಾ. ನೋಡಿ ಬುರ್ಜ್ ಖಲೀಫಾ ಮುಗೀತು. ಈಗ ಜಸ್ಟ್ ನಾವು ಶೇಖ್ ಜಾಹಿದ್ ರೋಡಿಗೆ ಕಾರಿನ ವಿಂಡೋ ಇಂದ ಕಾಣಿಸ್ತಾ ಇದೆಯಾ? ಓಕೆ. ನಾವು ಈಗ ಜಸ್ಟ್ ಟುವರ್ಡ್ಸ್ ಶೇಖ್ ಜಾಹಿದ್ ರೋಡ್ ಹೋಗ್ತಾ ಇದೀವಿ. ಶೇಖ್ ಜಾಹಿದ್ ರೋಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮಿಸ್ ಆಯ್ತು ಇಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಷ್ಟು ಮಿನಿಟ್ಸ್ ಬ್ಯಾಕ್ ಹೋಗ್ತೀವಿ ಅಂತ? 5-6 ಮಿನಿಟ್ 10 ಮಿನಿಟ್ಸ್ ಆಗುತ್ತೆ. 20 ಕಿಲೋಮೀಟರ್ ಆಗುತ್ತೆ. ಇದು ಶೇಖ್ ಜಾಹಿದ್ ರೋಡು. ಇಲ್ಲೇ ಆಲ್ಮೋಸ್ಟ್ ಮೂವಿ ಶೂಟಿಂಗ್ ಎಲ್ಲ ಆಗೋದು. ಇಲ್ಲೆಲ್ಲ ದೊಡ್ಡದಾಗಿದೆ. ಈ ಹಾಲಿವುಡ್ ಬಾಲಿವುಡ್ ಎಲ್ಲ ಆಗ್ತದೆ. ದೊಡ್ಡ ಬಿಲ್ಡಿಂಗ್ ಇದು ರೋಡು. ಇದು ಕಾಲದಲ್ಲಿ ಬರೀ ಮರಳುಗಾಡಿ ಇತ್ತು ಆ ಕಡೆ ಈ ಕಡೆ. ಈಗ ಫುಲ್ ಒಂದ್ ಕಡೆಯಿಂದ ಶೂಟಿಂಗ್ ಫುಲ್ ಡೆವಲಪ್ ಮಾಡಿದ್ದಾರೆ. ಲೈಕ್ ಎಂ ಜಿ ರೋಡ್ ಇದ್ದಂಗೆ. ಎಂ ಜಿ ರೋಡ್ಗಿಂತ ಎಲ್ಲ ಒಳ್ಳೇದು. ಇಲ್ಲಿ ಒಂದೊಂದು ಬಿಲ್ಡಿಂಗ್ 100-105 ಫ್ಲೋರ್ ಇದಾವೆ ಲೈನಿಗೆ. ಎಷ್ಟು 100 ಕಿಲೋಮೀಟರ್ ಹಂಗೆ ಇದಾವೆ. ಈ ಮೂವಿನ ನೋಡಕ್ಕೆ ಎಲ್ಲ ಚೆನ್ನಾಗಿದೆ. ನೀವು ಸ್ಟಾರ್ಟಿಂಗ್ ದುಬೈಗೆ ಬಂದಾಗ ಇವೆಲ್ಲ ಇರ್ಲಿಲ್ಲ ಅಲ್ವರಿ? ಇದು ಸ್ವಲ್ಪ ಇಲ್ಲಿರಲ್ಲ, ಇಲ್ಲೆಲ್ಲ ಇತ್ತು. ಆ ಕಡೆ ಎಲ್ಲ ಇರಲಿಲ್ಲ. ಮರಳುಗಾಡಿ ಬಿಸ್ನೆಸ್ ಬೇ ತೋರ್ಸಲ್ಲ, ಅಲ್ಲಿ ಏನು ಇರಲಿಲ್ಲ, ಕನ್ಸ್ಟ್ರಕ್ಷನ್ ಇತ್ತು. ದುಬೈ ಮಾಲ್ ಇಲ್ಲಿ ರೈಟ್ ಟು ರೈಟ್ ಫುಲ್ ಬಿಲ್ಡಿಂಗ್ಗಳಿದ್ದಾವೆ. ತುಂಬ ಕಾಸ್ಟ್ಲಿ ಏರಿಯಾ. ಆಫೀಸ್ಗಳು ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲ ಈ ರೋಡ್ ಬಿಲ್ಡಿಂಗ್ಗಳೇ ಇರ್ತವೆ. ಓಕೆ,
ನೋಡಿ ಜೀವರ ಹೋಟೆಲು ರೈಟ್ ಸೈಡಲ್ಲಿ ಈ ಕಡೆ ಇದೆ. ಇದು ಇಲ್ಲಿ ಎಮಿರೇಟ್ಸ್ ಟವರ್ ಅಂತಾರೆ, ಇದು ಇಲ್ಲಿ ನಿಯರು ಟ್ರೇಡ್ ಸೆಂಟರ್ ನೆಕ್ಸ್ಟ್ ಹೋಯ್ತು. ಸೊ ಇದು ಕಮರ್ಷಿಯಲ್ ಚೆನ್ನಾಗಿರುತ್ತೆ. ಅದನ್ನ ಕಡೆ ತೋರಿಸು. ನನಗಿಂತ ಬ್ಯೂಟಿಫುಲ್ ಆಗಿದೆ ಆ ಕಡೆ. ಸೊ ನನಗಿಂತ ಬಟ್ ನನಗೆ ನನ್ನ ಹಸ್ಬೆಂಡ್ ಬ್ಯೂಟಿಫುಲ್. ಯಾರಾದ್ರು ದುಬೈಗೆ ಬಂದರೆ ಎಲ್ಲ ಒಂದ್ಸಲ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇನು ಬ್ರಿಡ್ಜ್ ರೀ? ಇದು ಮಕ್ತುಮ್ ಬ್ರಿಡ್ಜು. ಇಲ್ಲಿ ಇದು ದುಬೈಲಿ ಮಕ್ತುಮ್ ಬ್ರಿಡ್ಜ್ ಅಂದರೆ ನೀರಿನ ಮೇಲೆ ಕಟ್ಟಿದ್ದಾರೆ. ಸೊ ಮಕ್ತುಮ್ ಬ್ರಿಡ್ಜ್ ಇದೆ. ಆ ಕಡೆ ಇರೋದು, ಆ ಸೈಡ್ ಇರೋ ಫ್ಲೋಟಿಂಗ್ ಬ್ರಿಡ್ಜು, ಇದು ಫ್ಲೋಟಿಂಗ್ ಬ್ರಿಡ್ಜು. ಸೊ ಇಲ್ಲಿ ಆ ಕಡೆ ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ರೈಟಿಗೆ ತೋರಿಸು. ಫ್ಲೋಟಿಂಗ್ ಬ್ರಿಡ್ಜು ನೈಟ್ ಟೈಮ್ ಇದು ಬೋಟ್ಗಳಿಗೆ ಹೋಗೋದು ಓಪನ್ ಮಾಡೋದು, ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಬ್ರಿಡ್ಜ್. ಸೊ ಅಂದರೆ ರೋಡ್ ಓಪನ್ ಆಗುತ್ತೆ, ರೋಡ್ ಕ್ಲೋಸ್ ಆಗುತ್ತೆ. ಬೋಟ್ಗಳಿಗೆ ಹೋಗ್ಬೇಕಲ್ಲ, ಕ್ರಾಸ್ ಆಗ್ಬೇಕಲ್ಲ. ಕೆಲವು ಬೋಟ್ಗಳು ಇಲ್ಲೇ ಸ್ಟಾಕ್ ಆಗಿರ್ತವೆ. ನೈಟ್ 10:30 ಮೇಲೆ ಆ ಸೈಡ್ ಓಪನ್ ಆಗುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ ಬೆಳಗ್ಗೆ ಸಲ. ಬೆಳಗ್ಗೆ ಬಸ್ಗಳು ಕಾರ್ಗಳು ಹೋಯ್ತವೆ. ಸೊ ಇದಕ್ಕೆ ಫ್ಲೋಟಿಂಗ್ ಬ್ರಿಡ್ಜ್ ಅಂತಾರೆ. ಅದು ಕ್ಲೋಸ್ ಆದಾಗ ಮಕ್ತುಮ್ ಬ್ರಿಡ್ಜ್ ಓಪನ್ ಆಗುತ್ತೆ. ಈಗ ಈ ರೋಡ್ ಮೇ ಬಿ ವಾಟರ್ ಮೇಲೆ ಇದೆ ಅನ್ಸುತ್ತಲ್ವಾ ನಾವು ಹೋಗ್ತಿರೋ ರೋಡು. ಆ್ಯಂಡ್ ನಾವು ಮಾಲ್ ಒಳಗಡೆ ಎಂಟರ್ ಆಗಿ ಟಾಯ್ ಸ್ಟೋರಲ್ಲಿ ತಿತ್ತು ಥರ ಸಿಮಿಲರ್ ಆಗಿ ಸಿಗುತ್ತಾ ಅಂತ ಸರ್ಚ್ ಮಾಡಿದ್ವಿ. ಬಟ್ ನಮಗೆ ಅಲ್ಲಿ ಯಾವುದು ಸಿಮಿಲರ್ ಅಂತ ಸಿಗ್ಲೂ ಇಲ್ಲ, ಮತ್ತು ಆ ಸೈಜಿಂದು ಸಿಗಲಿಲ್ಲ. ಚಿಕ್ಕ ಚಿಕ್ಕದೆಲ್ಲ ಇತ್ತು, ಬಟ್ ಗೋಲ್ಡಿ ಯಾಕೋ ಲೈಕ್ ಮಾಡಲಿಲ್ಲ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಕೊಟ್ವಿ. ಅವೆರಡರಲ್ಲೂ ಸ್ವಲ್ಪ ಹೊತ್ತು ಆಟ ಆಡಿ ಮಾಲಿಂದ ಶಾಪಿಂದ ಎಕ್ಸಿಟ್ ಆಗೋಷ್ಟರಲ್ಲೆಲ್ಲ ಅದು ಅವ್ರಿಗೆ ಬೋರ್ ಆಗಿಬಿಡ್ತು. ಅಲ್ಲೇ ಇಟ್ಬಿಟ್ಟು ಬಂದರು. ತೊಗೊಳ್ಳಿ ಅಂದರೂ ತೊಗೊಳ್ಳಿಲ್ಲ ಬಿಲ್ ಮಾಡ್ಸೋಕ್ಕೆ. ಸರಿ ಅಂತ ಹೇಳಿ ಇನ್ನೂ ಒಂದು 2-3 ಕಡೆ ನೋಡೋಣ ಅಂತ ಹೋದಾಗ ಲಾಸ್ಟಲ್ಲಿ ಒಂದು ಕಡೆ ಈ 2 ಟಾಯ್ನ ಅವರು ಇಷ್ಟಪಟ್ಟು ಇಟ್ಕೊಂಡ್ರು. 2 ಒಂದೇ ಥರ ಇದ್ದಿದ್ದರಿಂದ ನಾವು ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಡಿಸಿದ್ವಿ. ಅವರು ಖುಷಿನೇ ಆಗಿದ್ರು, ಬಟ್ ಸ್ಟಿಲ್ ನನಗೆ ಅನ್ನಿಸ್ತಿತ್ತು ಶಿ ವಾಸ್ ಮಿಸ್ಸಿಂಗ್ ತಿತ್ತು ಸೋ ಮಚ್ ಅಂತ. ಆ್ಯಂಡ್ ಅಚ್ಚುನು ಅವರಿಗೆ ಇಷ್ಟ ಆಗಿರೋ ಕೆಲವು ಟಾಯ್ಸ್ನ ಸೆಲೆಕ್ಟ್ ಮಾಡಿ ಬಿಲ್ ಮಾಡಿಸ್ಕೊಂಡ್ರು. ತಿತ್ತುನ ಹುಡುಕಿ ಸಾಕಾಯ್ತು. ಸಿಮಿಲರ್ ಇರೋದು ಸಿಗಲಿಲ್ಲ, ಮತ್ತು ಅಷ್ಟು ಚೆನ್ನಾಗಿರೋದು ನಮಗೆ ಇಷ್ಟನೂ ಆಗಲಿಲ್ಲ. ಬಟ್ ಲಾಸ್ಟಿಗೆ ಹೊತ್ಲಾಗಿ ಎಲ್ಲ ಕಡೆ ಹುಡುಕಿ ಕೊನೆಗೂ ಸಿಗಲಿಲ್ಲ. ಎಲ್ಲ ತೋರಿಸು. ಗೋಲ್ಡಿ ಯಾವ ತಗೊಳ್ಳು. ಗೋಲ್ಡಿ ಅವ್ರು ತಿತ್ತುನ ಅಲ್ಲಿ ತಗೊಂಡ್ರು, ತಿತ್ತು ಅಂತ. ಅಚ್ಚು ಆ್ಯಂಡ್ ಅಚ್ಚು ತಿತ್ತು ತಗೊಳ್ಳಿಲ್ಲ. ಅಚ್ಚು ತಿತ್ತು ತಗೋತೀನಿ ಅಂತ ಬಂದ, ಬಟ್ ಅಲ್ಲಿ ಬಂದು ಏನೇ ಮೈಂಡ್ ಚೇಂಜ್ ಮಾಡಿ ಬೇರೆ ಏನೇನು ತಗೊಂಡ್ರು. ಯಾವ್ದು ತಗೊಂಡೆ ಅಚ್ಚು? ಏನೇನು ತಗೊಂಡೆ ನೀವು? ಎಲ್ಲ ಗೋಲ್ಡಿ ತಿತ್ತು ಇಟ್ಕೊಂಡವ್ರ? ಬಾಲು, ಸ್ಕೇಟ್ ಬೋರ್ಡು, ಆಮೇಲೆ ಎಲ್ಲಿ ಬಿಟ್ಟು ಬಂದ ಸ್ಲೇಟಿನ ಕವರು. ಅಷ್ಟನ್ನ ತಗೊಂಡ್ರು. ಫೈನಲಿ ಎಲ್ಲ ಮುಗಿಸ್ಕೊಂಡು ಫುಲ್ಲು ಟಯರ್ಡ್ ಆಗಿ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನು ಇದು ಅದ್ರ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗು. ಇದು ನಾವು ಇಂಡಿಯಾಗೆ ಟ್ರಾವೆಲ್ ಮಾಡೋಕ್ಕೆ ಶಾಪಿಂಗ್ ಬಂದಿದ್ದೀವಿ. ಅದ್ರದ್ದು ಕೆಲವು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದು ಒನ್ ಆಫ್ ದ ಫೇಮಸ್ ಪರ್ಫ್ಯೂಮ್ ಶಾಪು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸು ಮತ್ತು ಚಾಕ್ಲೇಟ್ಸ್ ಇಲ್ಲಿದೆ ಅಂತ ಹೇಳಿ. ನಾವು ಇಂಡಿಯಾಗೆ ಶಾಪಿಂಗ್ ಮಾಡುವಾಗ ಇಲ್ಲೇ ಬರ್ತೀವಿ. ಆಲ್ಮೋಸ್ಟ್ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ, ನಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ. ದುಬೈದು ವೆರೈಟೀಸ್ ಆಫ್ ಡೇಟ್ಸ್ನ ನೋಡ್ಬೋದು, ಎಷ್ಟು ಥರದ ಡೇಟ್ಸ್ಗಳನ್ನ ಇಟ್ಟಿದ್ದಾರೆ ಅಂತ. ಆ್ಯಂಡ್ ದಿಸ್ ಈಸ್ ದ ಫ್ರೆಶ್ ಡೇಟ್ಸ್. ಇದು ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ, ಬಟ್ ಇದೆಲ್ಲ ನಾವು ತುಂಬ ಸ್ಟೋರ್ ಮಾಡಿಟ್ಕೊಳ್ಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ ನಮಗಿಲ್ಲಿ ಯಾವುದಾದ್ರೂ ಟೇಸ್ಟ್ ಮಾಡಿ ನೋಡಿ ನಾವು ಇಷ್ಟ ಆದರೆ ತೊಗೊಳ್ಬೇಕು ಅಂತ ಇದ್ದರೆ ಟೇಸ್ಟ್ ಮಾಡಿ ಕೂಡ ನೋಡ್ಬೋದು. ನಮಗೆ ಯಾವ ಚಾಕ್ಲೇಟ್ಸು, ಡ್ರೈ ಫ್ರೂಟ್ಸು ಇಲ್ಲ ಡೇಟ್ಸು ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾವು ಟೇಸ್ಟ್ ಮಾಡಿ ಇಷ್ಟ ಇದ್ದರೆ ತೊಗೊಳ್ಬೋದು. ತುಂಬ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಇರುತ್ತೆ. ಜಸ್ಟ್ ಲೈಕ್ ನಾರ್ಮಲ್ ಇರೋ ಅಂಥದ್ದು ಇರ್ಬೋದು, ಅಥವಾ ಈ ಪೆಪ್ಪರೆಲ್ಲ ಸಾಲ್ಟೆಲ್ಲ ಹಾಕಿ ಮಾಡಿರ್ತಾರಲ್ವ ಮಸಾಲ ಟೈಪು, ಆ ಥರ ಡ್ರೈ ಫ್ರೂಟ್ಸು ಪ್ರತಿಯೊಂದನ್ನು ನಾವಿಲ್ಲಿ ನೋಡ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು ಅಚ್ಚು ಗೋಲ್ಡಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ. ಆ್ಯಂಡ್ ನಾವು ಕೂಡ ಅಷ್ಟೇ, ನಾವು ತಿಂದು ನೋಡಿ ನಮ್ಗೆ ಇಷ್ಟ ಆದಮೇಲೆ ನಾವು ಯಾವ್ದ್ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಪ್ಯಾಕ್ ಮಾಡಿಸಿದ್ವಿ. ಆ್ಯಂಡ್ ಇದೆಲ್ಲ ನೀವು ನೋಡ್ತಿರ್ಬೋದು, ಇದೆಲ್ಲ ದುಬೈ ಚಾಕ್ಲೇಟ್ಸು, ತುಂಬಾ ಟೇಸ್ಟಿಯಾಗಿರುತ್ತೆ.
ಆ್ಯಂಡ್ ಇದೆಲ್ಲ ಡೇಟ್ಸು ಮತ್ತು ಫೇಮಸ್ ಟ್ರೆಡಿಷ್ನಲ್ ಅರೇಬಿಕ್ ಸ್ವೀಟ್ಸು. ಆ್ಯಂಡ್ ನಾವು ನಮಗಿಷ್ಟ ಆಗಿದ್ದನ್ನೆಲ್ಲ ಪ್ಯಾಕ್ ಮಾಡಿಸಿ ಬಿಲ್ ಮಾಡಿಸಿ ಪರ್ಚೇಸ್ ಮಾಡ್ಕೊಂಡ್ವಿ. ಹಾಗೆಯೇ ಕೆಲವು ಪರ್ಫ್ಯೂಮ್ಸು, ಬ್ಯಾಗ್ಸು, ವಾಚಸ್ಸು ಹೀಗೆ ಕೆಲವು ಗಿಫ್ಟ್ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.